ತೋರ್ಸು ಡ್ರೆಸ್ ತೋರ್ಸು. ವಾವ್ ಬೇಡ ತೆಗಿಬೇಡ ಬಾ ಹಾಕ್ಲಾ. ಪ್ರದ್ಯುತ್ ಬಾಯ್. ಹಾ ನೀನು ಹೋಗು. ಸೊ ಫೈನಲಿ ಇವರು ಕೆಳಗಡೆ ಬಂದರು. ಪಾಪುದು ಫಸ್ಟ್ ಟೈಮ್ ಪೂಲಿಗೆ ಹೋಗ್ತಿರೋದ್ರಿಂದ ಅಂದರೆ ಇಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿ ಅವ್ರ ವಾಚ್ಮ್ಯಾನ್ ಹತ್ರ ನಾವು ಎಂಟ್ರಿ ಮಾಡಿಸ್ಬೇಕು. ಸೊ ಹಾಗಾಗಿ ಇವರು ಎಂಟ್ರಿ ಮಾಡಿಸ್ತಾ ಇದ್ದಾರೆ ಅಪ್ಪ ಮಗ. ಸೊ ನೆಕ್ಸ್ಟು ಅವನ್ನ ಪೂಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ, ಇಳಿಸಿದ್ದಾರೆ ಪಾಪ. ಅವನಿಗೆ ಅಲ್ಲ ನೀರಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಅವನು ಎಂಜಾಯ್ ಮಾಡ್ತಾ ಇದ್ದ ಅಲ್ಲಿ. ಸೊ ನಾವು ಅವನ್ನ ಇಲ್ಲಿ ಸಮ್ಮರ್ ಅಲ್ವಾ ಇವಾಗ, ಸೊ ಮಕ್ಕಳೆಲ್ಲ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಹಾಗೆ ಇಲ್ಲಿ ಮಾರ್ನಿಂಗ್ 6ಇಂದ ಅಪ್ ಟು ಒಂದು 8 o'clockವರೆಗೆ ಹೇಳ್ಕೊಡ್ತಾರೆ, ಕೋಚ್ ಬರ್ತಾರೆ. ಸೊ ಬೆಳಗ್ಗೆ 6ಗೆ ದೊಡ್ಡವರಿಗೆ ಅಂದರೆ ನಮಗೆ ಅಡಲ್ಟ್ಸಿಗೆ, ಅದಾದಮೇಲೆ ಸ್ವಲ್ಪ ದೊಡ್ಡ ಮಕ್ಕಳಿಗೆ, ಅದಾದಮೇಲೆ ಇನ್ನು ಕಿಡ್ಸಿಗೆ. ಸೊ ಅದು ಅವನೇನು ಆಡ್ತಿದ್ದಾನೆ ಅದು ಕಿಡ್ಸ್ ಪೂಲ್ ಅದು. ಸೊ ಈ ಕಡೆ ಬಂದು ನಮಗೆ ಅಡಲ್ಟ್ಸ್ ಪೂಲ್, ಅದು ಅಡಲ್ಟ್ಸ್ ಅಥವಾ ಮಕ್ಕಳು. ಸೊ ಇವ್ರ ಪೂಲಿಗೆ ಇಳಿಲಿಲ್ಲ, ಇನ್ನು ಈ ಕಡೆ ಗರ್ಲ್ಸ್ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅಂತ ಹೇಳಿ ಪೂಲಿಗೆ ಇಳಿಲಿಲ್ಲ ಅವರು. ಸೊ ಅವನು ತುಂಬ ಎಂಜಾಯ್ ಮಾಡ್ತಾ ಇದ್ದ. ಸೊ ಹಾಗಾಗಿ ಅಲ್ಲಿ ಆಲ್ಮೋಸ್ಟ್ ಒಂದು 1/2 hour to 1 hour ಏನೋ ಆಡಿದ್ರಂತೆ. ಸೊ ಆಡ್ಕೊಂಡು ಬಂದರು. ನಾನು ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಿತ್ತು, ಟ್ಯೂಸ್ಡೇ ಅಲ್ವಾ. ಸೊ ಹಾಗಾಗಿ ನಾನು ಮನೆ ಕ್ಲೀನ್ ಮಾಡೋಣ ಅಂತ ಹೇಳಿ ಇವನ್ನ ಕಳಿಸಿದ್ದು. ಸೊ ಇವನು ಅಲ್ಲಿ ಆಟಾಡ್ತಾ ಇದ್ದ. ಸೊ ನಾನು ಅವ್ರ ಅಪ್ಪಂಗೆ ಹೇಳಿದ್ದೆ ಅಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿ. ಸೊ ನೋಡಿ ಇವನು ಇಷ್ಟು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾನೆ. ಅಂದರೆ ಅವ್ನಿಗಿನ್ನ ಸ್ವಿಮ್ಮಿಂಗ್ ಬರಲ್ಲ, ಸೊ ಸ್ವಿಮ್ಮಿಂಗ್ ಹೇಳ್ಕೊಡ್ಬೇಕಷ್ಟೇ. ಇವಾಗಷ್ಟೇ ಕರ್ಕೊಂಡು ಹೋಗ್ತಾ ಇದ್ವಿ ಪೂಲಿಗೆ, ಹೇಗೆ ಆಡ್ತಾನೆ ಏನು ಅಂತ. ಸೊ ಅವನಿಗೆ ನೀರಂದರೆ ಇಷ್ಟ ಅಲ್ವ. ಸೊ ಹಾಗಾಗಿ ಅವನು ಅಲ್ಲಿ ಏಳೋದು ಕೂರೋದು, ಅಂದರೆ ಅವನಿಗೂ ಅಷ್ಟೇ ಸೊಂಟದಷ್ಟೇ ಬರೋದು ನೀರು. ಸೊ ಅವನು ಆಟ ಆಡ್ತಾ ಇದ್ದ. ಒಂದೊಂದು ಸಲ ಬಿದ್ದುಬಿಡ್ತಿದ್ನಂತೆ, ಹಾಗೆ ಕೇರ್ಫುಲ್ಲಾಗಿ ನೋಡ್ಕೊಬೇಕಿತ್ತು ಅವನ್ನ ಅಲ್ಲಿ. ಅದಕ್ಕೋಸ್ಕರ ನಾವು ಅವನಲ್ಲಿ ಹಿಂಗೆ ಆಟ ಆಡ್ತಾ ಇದ್ದ. ಸೊ ನೋಡ್ತಿದ್ವಿ. ಹಿಂಗೆ ಆಟ ಆಡಿಕೊಂಡು ಬಂದ 1 hour ಬಂದು ಅವನಿಗೆ ಸ್ವಲ್ಪ ನಾನು ವಾಟರ್ ಮೆಲನ್ ಕಟ್ ಮಾಡಿಟ್ಟಿದೆ ಅಂತ ಹೇಳಿ ವಾಟರ್ ಮೆಲನ್ ಕೊಟ್ಟೆ, ತಿಂತಿದ್ದ. ಹಸುವಾಗಿರುತ್ತೆ ಅಲ್ಲ, ಬಿಸಿಲು ಬೇರೆ, ಆಟ ಆಡಿರ್ತಾನೆ ನೀರಲ್ಲಿ ಅಂದ್ಬಿಟ್ಟು ಬಂದು ಅವನು ವಾಟರ್ ಮೆಲನ್ ತಿಂದು ಸ್ನಾನ ಮಾಡಿ ಎಲ್ಲ ಮಲ್ಕೊಂಡ. ನಾನು ಮನೆಯೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಿದ್ದೆ. ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದ ವ್ಲಾಗ್ಸ್. ಇದು ಟ್ಯೂಸ್ಡೇ ವ್ಲಾಗ್. ಈವ್ನಿಂಗ್ ಸ್ನಾನ ಎಲ್ಲ ಮುಗಿಸಿ, ಟ್ಯೂಸ್ಡೇ ಅಲ್ವಾ, ಸೊ ಹಾಗಾಗಿ ವಾರ ಮಾಡಬೇಕು. ಹಾಗಾಗಿ ನಾನು ನನ್ನ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ಮಾರ್ನಿಂಗಿಂದ ಅಂತ ಹೇಳಿದರೆ ಮನೆ ಕ್ಲೀನಿಂಗ್ ಎಲ್ಲ ಇತ್ತು. ಸೊ ಹಾಗಾಗಿ ವ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಪಾಪು ಕೂಡ ಬ್ಯುಸಿಯಾಗಿದ್ದ. ಆ್ಯಂಡ್ ಇಲ್ಲಿ ಬಂದಿದ್ದಾನೆ. ಸೊ ಸ್ವಿಮ್ಮಿಂಗ್ ಎಲ್ಲ ಹೋಗಿ ಮಲ್ಕೊಂಡು ಅವನಿಗೆಲ್ಲ ಸ್ನಾನ ಮಾಡಿಸಿ, ಸೊ ನಾನು ಒಂದು ನ್ಯಾಪ್ ತೊಗೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ಇವಾಗ ಪೂಜೆ ಮಾಡಬೇಕು. ಸೊ ಪೂಜೆ ಎಲ್ಲ ಮಾಡಿ ನೆಕ್ಸ್ಟು ನಾನು ಇನ್ನೇನು ಮತ್ತೆ ಮಾಮೂಲಿ ವ್ಲಾಗ್ನ ಹೇಗಿರುತ್ತೆ ನೋಡೋರಂತೆ ಬನ್ನಿ. ಸೊ ಹಾಗೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಮ್ಮ ಚಾನಲ್ ನೇಮ್ ಬಂದು ಚಾಂದನಂದ ವ್ಲಾಗ್ಸ್. ಹಾಗೆ ನಿಮ್ಮ ಸಪೋರ್ಟ್ ನಮಗೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ನಮ್ಮ ವ್ಲಾಗ್ಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸೊ ಬನ್ನಿ, ನಾನಿವತ್ತು ಈವ್ನಿಂಗ್ ಏನೇನೆಲ್ಲ ಮಾಡ್ತೀನಿ ನೋಡೋರಂತೆ. ಹಾಗೆ ನಮ್ಮ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ. ಸೊ ಹಾಗೆ ನಮ್ಮಮ್ಮ ಕೂಡ ಬಂದಿದ್ದಾರೆ, ನಮ್ಮಮ್ಮ ತಂಗಿ ಎಲ್ಲ ಮನೇಲಿದ್ದಾರೆ. ಆ್ಯಂಡ್ ಪಾಪು ಅವರೆಲ್ಲ ವಾಕಿಂಗ್ ಹೋಗಿದ್ದಾರೆ. ಸೊ ನಾನು ಸ್ವಲ್ಪ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಡೋಣ ಅಂತ ಹೇಳಿ ದೇವ್ರ ಹತ್ರ ಇರೋದು ಹೂವೆಲ್ಲ ತೆಗಿತಿದ್ದೆ. ಸೊ ಪೂಜೆ ಮಾಡಿ ಎಲ್ಲ ಮಾಡಬೇಕಿವಾಗ, ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ. ನಾನು ಮಲ್ಕೊಂಡು ಲೇಟಾಗಿ ಎದ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಈಗ ದೇವರಿಗೆ ಹೂವೆಲ್ಲ ಮಾಡಿಸ್ತಿದ್ದೀನಿ. ಸೊ ನಮಗೇನಂತ ಹೇಳಿದರೆ ಇಲ್ಲಿ ಅಪಾರ್ಟ್ಮೆಂಟಲ್ಲಿ ದೇವ್ರ ಮನೆ ಕೊಡೋಲ್ಲ. ಸೊ ದೇವ್ರ ಮನೆ ಕೊಡೋಲ್ಲ ಅಂತ ಹೇಳ್ತೀನಿ. ದೇವ್ರ ಮನೆ ಅಂದರೆ ಅವರೇ ಮಾಡಿಸ್ಕೊಬೋದು. ನಾನು ಆಲ್ಮೋಸ್ಟ್ ನೋಡಿದ ಹಾಗೆ ಇಲ್ಲಿ ದೇವ್ರ ಮನೆ ಇಲ್ಲ. ಹಾಗಾಗಿ ನಾವು ಎಲ್ಲಾದರೂ ಅಡ್ಜಸ್ಟ್ ಮಾಡ್ಕೊಬೇಕು. ಆ್ಯಂಡ್ ನಾವು ಇಲ್ಲಿ ಕಿಚನಲ್ಲೇ ಅಡ್ಜಸ್ಟ್ ಮಾಡಿದ್ದೀವಿ ಸದ್ಯಕ್ಕೆ. ಸೊ ನಿಮಗೂ ಹೀಗೇನು ಅಪಾರ್ಟ್ಮೆಂಟಲ್ಲಿರೋರಿಗೆ ಅಂದರೆ ಇರುತ್ತೆ ಗೊತ್ತಿಲ್ಲ, ಅಲ್ಲಿ ದೇವ್ರ ಮನೆ ಇರಲ್ಲ. ಮಿನಿ ಅಪಾರ್ಟ್ಮೆಂಟ್ಸಲ್ಲೆಲ್ಲ ಮೋಸ್ಟ್ ಆಫ್ ಎಲ್ಲ ಮಾಡಿಸ್ಕೊಂಡಿರ್ತಾರೆ ದೇವ್ರ ಮನೆನ. ನಮಗೆ ಇಲ್ಲಿ ದೇವ್ರ ಮನೆ ಇಲ್ಲ. ಹಾಗಾಗಿ ಸಿಕ್ಕಿದ ಕಡೆ ಎಲ್ಲ ಕಡೆ ದೇವ್ರು ಇರ್ತಾನೆ. ಸೊ ಸಿಕ್ಕಿದ ಕಡೆ ನಾವು ದೇವ್ರನ್ನ ಪೂಜಿಸ್ತಿದ್ದೀವಿ. ಸೊ ಪೂಜೆ ಮಾಡಬೇಕಲ್ಲ, ಸ್ನಾನ ಮಾಡಬೇಕಾಗುತ್ತೆ ಅಲ್ಲಿ. ದೇವ್ರ ಪೂಜೆ ಮಾಡಬೇಕಿದ್ರೆ ದೇವರಿಗೆ ಒಂದು ಲೋಟ ನೀರು, ಹಣ್ಣು ಎಲ್ಲನೂ ಇಡ್ತೀವಿ. ನೀವು ಇಡ್ತೀರಾ? ಸೊ
ದೇವ್ರಿಗೂ ಹೇಳ್ತಾರೆ ಅಲ್ಲ, ದೇವ್ರಿಗೂ ಒಂದು ಲೋಟ ನೀರಿಡಬೇಕು, ಹಾಗೆ ಹಣ್ಣು ಇಡಬೇಕು, ಏನಾದರೂ ನೈವೇದ್ಯಕ್ಕೂ ಮಾಡಬೇಕು ಅಂತ. ಸೊ ನಾನು ಒಂದೊಂದು ದಿನ ಟ್ಯೂಸ್ಡೇ ಆದರೆ ನೈವೇದ್ಯಕ್ಕೆ ಮಾಡ್ತೀನಿ, ಇಲ್ಲ ಅಂದರೆ ಆರಾಮಾಗಿದ್ದರೆ ಫ್ರೈಡೇ ಅಂತೂ ಖಂಡಿತವಾಗ್ಲೂ ನಾನು ದೇವ್ರ ನೈವೇದ್ಯಕ್ಕೆ ಮಾಡ್ತೀನಿ. ಸೊ ಬನ್ನಿ ಪೂಜೆ ಮಾಡೋಣ. ಪೂಜೆ ಮಾಡ್ಲಿಕ್ಕೆ ಮೇನ್ ಕುಂಕುಮ ಇಟ್ಕೊಬೇಕು. ಪಾಪು ಆ್ಯಕ್ಚುಲಿ ಒಂದು ರೌಂಡ್ ಅವ್ರ ಅಪ್ಪನ ಹತ್ರ ಹೊರಗಡೆ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡಿದ್ರಿಂದ ಒಂದು ರೌಂಡ್ ಹೊರಗೆ ಹೋಗಿ ಬಂದ. ಮತ್ತು ಕೆಳಗಡೆ ಅಮ್ಮ ಇದ್ರಲ್ಲ, ಸೊ ಅವ್ರ ಜೊತೆನೇ ಅಲ್ಲಿ ವಾಕ್ ಮಾಡ್ತಾ ಇದ್ದಾನೆ ಅನಿಸುತ್ತೆ. ವಾಕ್ ಏನಿಲ್ಲ, ಆಟಾಡ್ತಾ ಇರ್ತಾನೆ. ಹಾಗೆ ಅವನ್ನ ಹಿಡಿಯೋದೇ ಕೆಳಗಡೆ ಕರ್ಕೊಂಡೋದ್ರೆ ದೊಡ್ಡ ಸಾಹಸ ಅವನ್ನ ಹಿಡಿಯೋದು ನಮಗೆ. ಇಲ್ಲಾಂದ್ರೆ ಅಲ್ಲಿ ಜುಮ್ಮಿ ಅಂತ ಹೋಗ್ಬಿಡ್ತಾನೆ. ಅಷ್ಟು ಕಡಿಮೆ ಇದೆ. ನಾನು ಪೂಜೆ ಮಾಡಿ ಸಿಗ್ತೀನಿ ಇನ್ನು. ಸೊ ನನ್ನ ಮಾರ್ನಿಂಗಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋ ವೀಡಿಯೋಸ್ನ ಆ್ಯಡ್ ಮಾಡ್ತೀನಿ. ಸೊ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಹೇಗಿದೆ ಅಂತ ಕಮೆಂಟ್ ಮೂಲಕ ಅಟ್ಲೀಸ್ಟ್ ಯಾರಾದರೂ ಕಮೆಂಟ್ ಮಾಡಿ, ನಮಗೆ ಖುಷಿಯಾಗುತ್ತೆ. ಸೊ ಚಾರ್ಜ್ ಕಡಿಮೆ ಇರೋದ್ರಿಂದ ನಾನು ಇವಾಗ ನೆಕ್ಸ್ಟ್ ಪೂಜೆ ಮಾಡಿ ಸಿಗ್ತೀನಿ. ಸೊ ಪೂಜೆ ಮಾಡೋದೇನು ತೋರಿಸೋದಲ್ವ, ಸೊ ಪೂಜೆನ ನಮ್ಗೆ ಇಷ್ಟ ಬಂದಂಗೆ ಮಾಡೋಣ. ಸೊ ಒಂದು 10 ನಿಮಿಷ ಪೂಜೆ ಎಲ್ಲ ಮಾಡಿ ಐ ವಿಲ್ ಬಿ ಬ್ಯಾಕ್. ಸೊ ನಾನು ಸ್ನಾನದಿಂದ ಬರೋ ಅಷ್ಟರಲ್ಲಿ ಇಟ್ಟು ಹೋಗಿದ್ದಾರೆ ನನ್ನ ಹಸ್ಬೆಂಡ್. ಇಲ್ಲಿ ನನ್ನ ಹೀಟ್ ಹೋಗಿದೆ ಹೊರಗೆ, ಸೊ ಹಾಗಾಗಿ ಏನೋ ಬಂದು ಇಟ್ಟು ಹೋಗಿದ್ದಾರೆ ಇದನ್ನು. ಸೊ ಏನಿದೆ ನೋಡ್ಬೇಕು, ಮೇ ಬಿ ಇದು ತಿನ್ನೋಕ್ಕೆ ಏನೋ ಬಂದಿದ್ದಾರೆ ಅನಿಸುತ್ತೆ. ನೋಡೋಣ ಬನ್ನಿ. ಇದ್ದಾರೆ ನೋಡ್ಬೇಕಷ್ಟೇ. ಅದರಲ್ಲಿ ಯಾ ಮೈ ಮೋಸ್ಟ್ ಫೇವ್ರೇಟ್ ಜಿಲೇಬಿ ಇದೆ. ಜಿಲೇಬಿ ಆ್ಯಂಡ್ ಇನ್ನೊಂದರಲ್ಲಿ ಸಮೋಸ ಎಲ್ಲ ಮಳೆ. ಹಾಂ, ಕರೆಕ್ಟಾಗಿ ಗೆಸ್ ಮಾಡಿದ್ದೀನಿ. ಇನ್ನೊಂದರಲ್ಲಿ ಸಮೋಸ ಎಲ್ಲ ಇದೆ. ಸಮೋಸ ಅಷ್ಟೇ, ಸಮೋಸ ಜಿಲೇಬಿ. ಇನ್ನೊಂದು ಬನ್ನಿ, ನಮಗೂ ಸ್ನಾನ ಮಾಡ್ಕೊಂಡು ಬಂದು ಹಸುವಾಗಿದೆ. ಸೊ ನಾನು ತಿನ್ಬೇಕು ಅನಿಸ್ತಿದೆ. ಅಪ್ಪ ಎಲ್ಲೋಯ್ತಮ್ಮ, ಅಪ್ಪ ಎಲ್ಲೋಯ್ತು, ಎಲ್ಲೋಯ್ತು? ನೋಡೋಣ ಬಾ, ಇದೇನಿದೆ ಏನಿದೆ ನೋಡೋಣ ಬಾಯ್. ಸರಿ ಆಯ್ತು, ನಿಲ್ಲು, ನಂಗೆ ಕೊಡ್ತೀನಿ ಇರೋ, ನಂಗೆ ಕೊಡ್ತೀನಿ. ನೀನು ತಿನ್ನೋದಿಲ್ಲ. ಏನಿದೆ ಇಲ್ಲಿ? ನೋ 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 ನೋ, ನೀನಲ್ಲ, ನೀನು ತಿನ್ನೋದಲ್ಲದು. ಖಾರ ಖಾರ. ಹಾ, ಓ ಓ ಓ ಓ, ಹಿಂಗಿದೆ. ಇದು ಮುಟ್ಲಿಕ್ಕಿಲ್ಲ, ಅದು ಬೇಡ. ನಾನೀಗ ಹೊತ್ಕೊಳ್ತಿದ್ದೀನಿ. ನಾನು ಮತ್ತೆ ಮಾಡೋಣ. ಪಿಕ್ ಮಾಡೋಣ ಈಗ, ಪಿಕ್ ಮಾಡೋಣ. ಸೊ ಇದು ಅವರಪ್ಪ ಕೆಳಗಡೆ ಹೋದಾಗ, ಕರ್ಕೊಂಡು ಹೋದಾಗ ಅವನು ಅಲ್ಲಿ ಆಟಾಡ್ತಿದ್ದಿದ್ದು. ಸೊ ಇವನಿಗೆ ಏನಂದರೆ ಇವನ ವಯಸ್ಸಿನ ಮಕ್ಕಳು ಬೇಕಾಗಿಲ್ಲ, ಸೊ ಇನ್ನೊಂದು ಸ್ವಲ್ಪ ದೊಡ್ಡವ್ರು ಬೇಕು. ಸೊ ಹಾಗಾಗಿ ಅವ್ರು 3 ಜನದ ಹತ್ರ ಹೋಗಿ ನಿಂತ್ಕೊಳ್ತಿದ್ದಾನೆ. ಸೊ ಆ ಮಕ್ಕಳು ಅವರೇ ಬ್ಯುಸಿ ಇರ್ತಾರೆ. ಸೊ ಅವರೇನು ಮಾತಾಡ್ಸಲ್ಲ, ಹಾಯ್ ಹೇಳ್ತಾರೆ ಅಷ್ಟೇ.
ಸೊ ನೆಕ್ಸ್ಟು ಇಲ್ಲಿ ಹಾಗೆ ವಾಕ್ ಮಾಡ್ಕೊಂಡೆಲ್ಲ ಬಂದರು ಅವರು. ಸೊ ನಾನು ಹೇಳ್ತಾ ಇಲ್ಲ, ನಾನು ಪೂಜೆ ಮಾಡ್ತಿದ್ದೆ, ಹೋಗೋಕ್ಕಾಗಲಿಲ್ಲ ಅಂತ. ಸೊ ಇವ್ರು ವಾಕ್ ಮಾಡ್ತಾಯಿದ್ರು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.